ಇಲ್ಲ ಮಗಲ ಯಾರ ತಿಳ್ಕೊಂಡ್ ಮಾತಾಡು ದೊಡ್ಡ ಮಾಡಕ್ರಿಪ್ಪ ಈಗ ದೈವ ಒಳಗ ನಮ್ಮ ಮಾಳೇಗರಾಯನ ಮಠ ಮನೆಯಲ್ಲಿ ಶಿರಾಡೋನಪ್ಪ ಅಂತಂದ್ರೆ ಗುರುಮಠ. ಹೌದು ಗುರುಮಠ ಅಲ್ರಿಪ್ಪ. ನಾವು ಎಷ್ಟೋ ಪುರಾಣ ಓದಿರಬಹುದು, ಎಷ್ಟೋ ವೇದ ಓದಿರಬಹುದು, ಎಷ್ಟೋ ಶಾಸ್ತ್ರ ಓದಿದ್ರು ಕೂಡ ಇಲ್ಲಿ ದೈವ ಒಂದೇ ಮಾತು ಕೇಳ್ತೀನಿ, ಪುಸ್ತಕ ಮೊದಲು ಏನು ಮಸ್ತಕ ಮೊದಲು? ಯಾವ್ದೋ ಅರ್ಜುನ? ಹೌದು. ಯಾಕಂತ ಕೇಳಿದ್ರ ಮಸ್ತಕ ಆದಿ ಕಾಲದಿಂದ ಬಂದದ. ಮಸ್ತಕ ಆದಿ ಕಾಲದಿಂದ ಬಂದದ. ಪುಸ್ತಕ ಇದು ನಿನ್ನೆ ಮಣ್ಣಿಂದು. ಹೌದು. ಇದು ನೂರಾರ ಈ 100 ವರ್ಷ ಇಚ್ಚಿಗಳಿದ ಪುಸ್ತಕ. 3000 ವರ್ಷದ ಪರ್ಯಂತರವಾಗಿ ಮಸ್ತಕ ಬಂದದ. ಹೌದ್ರಿ ಕರೆಯದ ಮಾತ. ನಾವು ಎಷ್ಟೇ ಪುರಾಣಗಳನ್ನು ಓದಲಿ, ನಮ್ಮ ಮನೆಯಲ್ಲಿ ಎಷ್ಟೇ ಗ್ರಂಥಗಳಿರಲಿ, ಒಂದು ಸ್ಟೇಜಿನ ಮೇಲೆ ನಮ್ಮ ಕಡೆ ಒಂದು ಸ್ಟೇಜಿನಲ್ಲಿ ನಮ್ಮ ಕಡೆ ಗ್ರಂಥದಾವ. ನಾವು ಬುಕ್ನಾಗ ಪ್ರಶ್ನೆ ಕೇಳ್ತೀವಿ, ಬುಕ್ನಾಗ ಹೇಳ್ಬೇಕು. ಗುರುಜಿ ಅವರು ಯಾವಾಗಲೇ ನಿಮ್ಮ ಮಾತಿಗೆ ನಿಮ್ಮ ಕಿವಿಗೆ ಬಿದ್ದೈತೇನದು? ನೂತನ ಹೆಸರ ಮತ್ತೆ ಅದ ಕಲ್ಕಿ ಮಾತಾ ಕಟ್ಟಿದ ಬುತ್ತಿ ಹೊಟ್ಟಿದ ಬನ್ನಿ ಬಾಧನ ಆಗಂಗಿಲ್ಲ. ಅದ್ರ ಒಳಗೆ ಇಳಿಬೇಕು, ಇಳಿದು ತಿಳ್ಕೋಬೇಕು. ನುಗ್ಗಿದ್ರಪ್ಪ ಅಂತಂದ್ರೆ ಅವ ಎಲ್ಲಿ ಆದ್ರೂ ಸಾವಿಲ್ಲ. ಅವ ಗುರುಜಿ ಅವರು ಈ ಮಾತನ್ನ ಅಂದ್ರು, ಅವ್ರು ಗುರು ಸ್ವರೂಪಿಗಳದಾರ. ನಾವು ಯಾವ ಸ್ಟೇಜ್ನಾಗೂ ಬುಕ್ನಾಗ ಹೇಳ್ಬೇಕು, ಬುಕ್ಕಿನಾಗ ಕೇಳ್ಬೇಕಂತ ನಾವು ಅಂದಿಲ್ಲ, ದೈವದವರು ಆ ಮಾತು ಅಂದಿಲ್ಲ. 3000 ವರ್ಷದ ಪರ್ಯಂತರವಾಗಿ ಬಾಯಿಂದ ಬಾಯಿಗೆ ಬಂದಂತ ಒಂದು ಜಾಡಿ ಒಳಗಿನ ಮಾತನ್ನ ಕೇಳ್ತೀವಿ ಅನ್ನುವಂತ ಮಾತನ್ನ ಇಟ್ಕೊಂಡು ಅವ್ರು ನಮಗ ಕೇಳಿದ್ರು. ಇಲ್ಲಿ ದೈವದಲ್ಲಿ ಒಂದು ವಿನಂತಿ ಅದ ನಂದು. ಮಾಳೇಗರಾಯನ ಮಠ ಮನೆಯಲ್ಲಿ ಎಷ್ಟೇ ಯಾವ ತಪ್ಪು ಮಾಡಲಿ, ಯಾವ ಮಕ್ಕಳು ತಪ್ಪಲಿ ತಿದ್ದಿ ಬುದ್ಧಿ ಹೇಳುವಂತ ತಾಕತ್ತ ಗುರುಮನೆಯವರಿಗೆ ಅದ. ಗೋಪಾಲ ಅದ ಇಲ್ಲ. ಒಂದ ಮೊದಲ ರೇವಣ ಸಿದ್ದೇಶ್ವರನ ಸ್ತೋತ್ರದಲ್ಲಿ ಬಂಗಾಲಿ ವಿದ್ಯೆ ಕಲಿಸಿದ ಅಂತ ಸೋಮರಾಯ ಗೌಡನಿಗೆ ನಮ್ಮ ಸತ್ಯ ಧರ್ಮರ ಸಿದ್ಧರ ಜಾಡಿ ಒಳಗ ಹೆಗಲ ಮ್ಯಾಗ ಜಾಡಿ, ಬಗಲಿಗೆ ಬಂಡಾರ ಚೀಲ, ಕೈಯಾಗ ಬೆತ್ತ. ಅವ್ರು ಗುರು ಸ್ಮರಣೆ ಮಾಡಿ ಬಂಡಾರ ಹೊಡೆದ್ರಂದ್ರ ಒಣಗಿದ ಕೊಂಡ ಚಿಗತೈತಿ, ಬಡ್ಡ ಎಮ್ಮಿ ಹಿಂಡೈತಿ. 50 ವರ್ಷ ಸಂತಾನ ಇಲ್ಲ ಅಂದವ್ರಿಗೆ ಮಕ್ಕಳ ಕೊಟ್ಟೈತಿ. ಬಂಡಾರ ನಂಗ ನಡೆದವ್ರ ಮನ್ಯಾಗ ಬಂಗಾರ ಹೋಗಿ ಹಾಯ್ದೈತಿ. ಇಂಥ ತಾಕತ್ತು ಜಾಡಿ ಒಳಗ ಬಂಡಾರದೊಳಗ ಇರಾಕಾಗಲಿ. ಬಂಗಾಲಿ ವಿದ್ಯೆ ಸೋಮರಾಯ ಗೌಡ ಯಾರಿಗೆ ಕಲಿಸದ, ಎದರ ಸಂಬಂಧ ಕಲಿಸದ? ಇದ್ರೊಳಗೆ ನಮ್ಮ ಧರ್ಮ ಕೆಟ್ಟದೈತಿರೋ ಏನ್ ಉಳಿದೈತಿರೋ? ಬಂಗಾಲಿ ವಿದ್ಯೆ ಯಾರು ಕಲಿಸ್ತಾರ, ಯಾರು ಕಲ್ಕೋತಾರ, ಅದು ಎದಕ್ಕೆ ಉಪಯೋಗ ಬರ್ತದ? ಇದು ಶ್ರೇಷ್ಠವಾಗಿರ್ತಕ್ಕಂಥ ಹಾಲು ಮತ ಅದ. ಇದ್ರ ಒಳಗೆ ಗುರುಜಿಯವರ ಆ ಶಬ್ದ ಯಾಕೆ ಬಳಕೆಗೆ ಬಂತು? ಸರ್ವತಾ ಇದು ನನಗೆ ಗೊತ್ತಿಲ್ಲ. ನೀವು ಗುರು ಬಂಧುಗಳಿದ್ದೀರಿ, ನಮಗ ಈ ದೈವಕ್ಕ ತಿಳಿಸ್ಕೊಡ್ರಿ. ಸೋಮರಾಯ ಗೌಡ ಬಂಗಾಲಿ ವಿದ್ಯೆ ಕಲಿಸುವಂತ ಏನು ಪ್ರಸಂಗ ಬಂತು? ನಮ್ಮ ಜಾಡಿ ಎಂತಾದ, ನಮ್ಮ ಭಂಡಾರ ಎಂತಾದ, ಹಿಂದ ಗುರು ನಮಗ್ ಬೇಟಿ ಎಂತಾವ ಅದಾನ. ಇದು ಹೆಂಗಾಗ್ತದ? ಪಂಚ ಪಾಂಡವರು 5 ಮಂದಿ ಗಂಡು ಹೋಗಿದ್ರು, ದ್ರೌಪದಿ ದೇವಿ ಕರ್ಣನ ಮೇಲೆ ಮನಸ್ಸು ಮಾಡಿದಂಗ ಆಗ್ತದ. ಇವತ್ತು ಕೂಡ ಕಾರ್ಯಪಾಲ ಗ್ರಾಮದೊಳಗ ಮುಂಜಾನೆ 11 ಗಂಟೆಗೆ ಗೊತ್ತಾಗಿಲ್ಲ ಗುರುಗಳು ನಿಮ್ಮ ಜೋಡಿ ನಾವು ಹಾಡ್ಕೊಳ್ಳೋದು. ದಯವಿಟ್ಟು ನಿಜವಾಗ್ಲೂ ಗೊತ್ತಾ? ಇಲ್ಲಿ ಯಾರೋ ಕಮಿಟಿ ಅವ್ರು ನೋಡು, 15 ದಿನದಿಂದ ಭಂಡಾರ ಕೊಟ್ಟಾರ. ಯಾರಿಗೆ ಕೊಡ್ತೀರಿ ಅಂತ ಹೇಳ್ಕೊಂಡಪ್ಪ ಅಂತ ನನ್ನ ಆಯ್ತು ಅಂತಂದ್ರು.
ಇದು ನಮ್ಮ ಸತ್ಯ ಧರ್ಮರ ಶಿವಸ್ಥಾನದೊಳಗ ನಮ್ಮ ಹಳಕೆ ಒಳಗ ನಮ್ಮ ಗುರುಜಿಯವರ ಜೊತೆಯಾಗಿ ಇದು 2ನೇ ಕಾರ್ಯಕ್ರಮ. ಹೌದು. ಒಂದ್ 8-10 ದಿನ ಇಲ್ಲೇ ತಿಕೋಟ ಊರಾಗ ಪ್ರಥಮ ಬಾರಿಗೆ ಅವರು ನಾವು ಕೂಡಿದ್ದೆವು. ಹೌದು. ಇದು 2ನೇ ಬಾರಿ. ಅದಕ್ಕ ಇವತ್ತಿನ ದಿವಸ ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ ಮಾತ ಬಲ್ಲಾತನಿಗೆ ರೋಗವಿಲ್ಲ, ಊಟ ಬಲ್ಲಾತನಿಗೆ ರೋಗವಿಲ್ಲ, ಮಾತ ಬಲ್ಲಾತನಿಗೆ ಜಗಳವಿಲ್ಲ. ಮಾತಿಗೆ ಮಾತ ಬಡದಾಡ್ತಿರ್ತಾವ, ಮಾತಿಗೆ ಮಾತು ಬಡದಾಡ್ತಾರಪ್ಪ, ವಿಷಯಕ್ಕೆ ವಿಷಯ ಘರ್ಷಣೆ ಆಗ್ತಿರ್ತಾವ. ಆ ಮಾತಿನ ಮರ್ಮ ತಿಳಿಲಿಲ್ಲ ಅಂತಂದ್ರೆ ಜಗಳ ಆಗ್ತಾವ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಹಾಲು ಮತ ಸತ್ಯ ಧರ್ಮರಲ್ಲಿ ಬಂಗಾಳಿ ವಿದ್ಯೆ ಎದಕ್ಕೆ ಬಳಕೆ ಬತ್ತು ಅನ್ನುವಂತ ನಮ್ಮ ಗುರುಬಂಧುಗಳು ಗುರು ಸ್ವರೂಪಿಗಳು ಹೇಳ್ತಾರ. ಆ 2 ಮಾತುಗಳನ್ನ ನಮಗವ್ರು ಕೇಳಿದ್ರು. ಅಷ್ಟೊಂದು ಆಳವಾಗಿ ನಾನು ಜಾಡಿ ಒಳಗೆ ಇಳಿದಂತ ಒಬ್ಬ ಕಲಾವಂತ ಅಲ್ಲ. ಏನೋ ನಮ್ಮಂತ ಗುರುಗಳ ಆಶೀರ್ವಾದ ಎಷ್ಟ ಗುರುನಾಥನ ಕೃಪಾ ಅದು ಅಷ್ಟ ನನಗೆ ತಿಳಿದಕ್ಕೆ ಹೇಳ್ತೀನಿ. ತಿಳಿಲಾರ್ದ ಗುರುಗಳ ಇದ್ರ ಮುಂದಿನ ನನಗೆ ಗೊತ್ತಿಲ್ಲ, ಇದನ್ನ ನೀವ ತಿಳಿಸ್ರಿ ಅನ್ನುವಂತ ಮಾತನ್ನ ಹೇಳುತ್ತಾ ಹೋಗ್ತೀನಿ. ನಮ್ಮ ಗುರುಜಿ ಅವರು ಒಂದ 2 ಮಾತನ್ನ ಕೇಳಿದ್ರು. ಕ್ವಾನೂರ ಮತ್ತು ಹುನ್ನೂರ ಶಿರಾಡೋಣ. ನಮ್ಮ ಹಾಲ ಮತದಲ್ಲಿ ಮೂಲ ಮಠಗಳದಾವ. ಈ 3 ಮಠಗಳಲ್ಲಿ ವಿಭೂತಿ ಭಸ್ಮವನ್ನ ಪೂಜೆಗಿಂತ ಪೂರ್ವದಲ್ಲಿ ಬೆಳಕಿಗೆ ತಗೊಂಡು ಬರ್ತಾರ. ಯಾರು ತಂದಾರ, ಅದನ್ನ ಯಾಕೆ ತಂದಾರ, ಇದು 1ನೇದು. 2ನೇದು ಮಾಲಿಂಗರಾಯ ಬೀಜ ಗುಂತಿ ಮಟ್ಟಿ ಮೇಲೆ ಕುರಿಗಳ ದಡ್ಡಿ ಈಡಬಾಗಲ ತೆಗೆದು ಬಿಟ್ಟಂದ್ರ ಅವು ಯಾರ ಭೂಮಿಯಾಗ ಹೋಗಿ ಮೇಯ್ತಿದ್ದು, ಎಲ್ಲಿ ನೀರು ಕುಡಿತಿದ್ದು. 2 ಮಾತ ಕೇಳ್ಯಾರ. ನನಗೆ ಯಥಾವತ್ತಿಗೆ ನೆಲಕಿದಟ್ಟ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ. ಶಿರಾಡೋಣ, ಹುನ್ನೂರ ಮತ್ತು ಕ್ವಾನೂರ ಇವ 3 ಮಠಮಾನಿಗಳಲ್ಲಿ ಬೀರ ದೇವರಿಗೆ ಭಸ್ಮ ಧಾರಣೆ ಯಾವ ಮಠದೊಳಗ ಕೇಳಿದ್ರ ಹುನ್ನೂರ ಮಠದೊಳಗ ಇದು ಸಾಗಿ ಬಂದದ ಅನ್ನುವಂತ ಮಾತು ನನಗೆ ಗುರುತದ. ಯಾರ ಸಂಬಂಧ ಅಂತಂದ್ರೆ ಗೌರವ ಸಂಬಂಧ ಬಂದೈತಿ ಅಂತ ಇಷ್ಟು ನನಗೆ ಗುರ್ತೈತಿ. ಗೌರವ ಸಂಬಂಧ ಯಾಕೆ ಬಂತು ಅಂತಂದ್ರೆ ಅದು ನನಗೆ ಗುರ್ತಿಲ್ಲ. ನೀವು ಹೇಳ್ಬೋದು, ನಾ ಸಂತೋಷದ, ನಂದು ತಕರಾರಿಲ್ಲ. ಹುನ್ನೂರು ಮಠದಾಗ ಇದು ಪದ್ಧತಿ ಅದ ಅನ್ನೋದು ಗುರ್ತದ, ಗೌರವದಿಂದ ಆಗ್ಯದನ್ನು ಗುರ್ತದ. ಯಾಕೆ ಆಗ್ಯದ ಅಂದ್ರೆ ನನಗೆ ಗುರ್ತಿಲ್ಲ. ಇದ್ದಾಗ ಹೇಳ್ಬೇಕು, ಇದೇ ಒಂದು ರಚನೆ ಅವರು ಉತ್ತರಿಯು ಹುಷದರೆ ತಮ್ಮ ಮುನಿದರೆ ತಮ್ಮರು ತಪ್ಪಿ ನುಡಿದರೆ ಮತ್ತ ಅಂತವರು ಒಂದು ನೆರಳಿನೊಳಗಿದ್ದವ್ರು ನಾವು ತಪ್ಪಿ ಮಾತಾಡಿದ್ವಿ ಅಂತಂದ್ರ ಗುರುಗಳ ಕಡೆಯಿಂದ ಧರ್ಮದ ಏಟು ಬರ್ತಾವ. ಮಾಲಿಂಗರಾಯ ಬೀಜ ಗುಂತಿ ಮಟ್ಟಿ ಮೇಲೆ ಕುರಿಗಳು ಬಿಟ್ಟಂದ್ರ ಎಲ್ಲಿ ಮೇಯ್ದು ಎಲ್ಲಿ ನೀರು ಕುಡಿತಿದ್ದು ಅನ್ನುವಂತ ಒಂದು ಮಾತು ಕೇಳ್ಯಾರ. ಬುಟ್ಟನ ಕೆರೆಗೆ ಹೋಗಿ ನೀರು ಕುಡಿತಿದ್ದು ಅನ್ನುವಂತ ನನಗೆ ಯಥಾಮತಿಗಿಟ್ಟು. ಯಾಕಂತಂದ್ರೆ ಬುಟ್ಟನ ಕೆರೆಗೆ ಮರಿಗಳ ತಟ್ಟಿತ್ತು, ಮರಿಗಳ ಮೇಲೆ ಹಂಬಲ ತಾಯಿದು. ಕುರಿಗಳ ಬುಟ್ಟನ ಕೆರೆಗೆ ಹೋಗಿ ನೀರು ಕುಡಿತಿದ್ದು ಅನ್ನುವಂತ ನನಗೆ ಗೊತ್ತಿರ್ತಕ್ಕಂಥದ್ದು ನನ್ನ ಯಥಾಮತಿಗೆ ನೆಲಕಿದಂತದ್ದು. ಇದನ್ನ ಬಿಟ್ಟು ಬೇರೆ ಅಂತಂದ್ರೆ ಹೇಳ್ರಿ, ನಂದೇನು ತಕರಾರಿಲ್ಲ. ದೈವದೊಳಗ ಈ 2 ಮಾತುಗಳನ್ನ ಇಟ್ಟೇನೆ. ಇನ್ನು ಗುರುಗಳಿಗೆ ಒಂದು 2 ಮಾತ ಒಂದ್ 2 ಮಾತ ಕೇಳಿದ್ರೆ ತಮ್ದೆಲ್ಲಾರು ಪರವಾನಗಿ ತಂದ ಕೇಳ್ತೀನಿ. ಇಲ್ಲಿ ಒಂದು ವಿಷಯ ಗೋಪಾಲ, ಒಂದು ವಿಷಯ ಏನಪ್ಪಾ ಅಂತಂದ್ರ ಮಾಲಿಂಗರಾಯ ವರ್ಷಕ್ಕೊಮ್ಮೆ ಹುನ್ನೂರಿಗೆ ಹೋಗಿ ಗುರುವಿಗೆ ಉಣಿಸಿ ಜಾತ್ರೆಗೆ ಕರ್ಕೊಂಡು ಬರ್ತಾನ. ಶಿರಾಡೋಣಕ್ಕೂ ಗುರುವಿನ ಜಾತ್ರೆಗೆ ಹೋಗಿ ಕಾಯ್ಪಟ್ಟು ಬರ್ತಾನ. ಬಾ ಗುರುವೇ, ನನ್ನ ಜಾತ್ರೆಗೆ ನೀ ಬಾ ಅಂತ. ಹೌದಾ? ಮತ್ತ ಉಮರಜಿಗೆ ಹೋಗಿ ತಂದೆಗೆ ಉಳಿಸಿ ಬರ್ತಾನ. ಎಣಿಕೆಗೆ ಹೋಗಿ ಅನ್ನ ಉಳಿಸಿ ಬರ್ತಾನ. ಸರಿ, ಮಾಲಿಂಗರಾಯಾಗ ಯಾರು ಉಳಿಸಿದ್ರು? ಹುನ್ನೂರಿಗೆ ಹೋಗಿ ಗುರುವಿಗೆ ಉಣಿಸ್ತಾನ, ಶಿರಾಡೋಣಕ್ಕೆ ಹೋಗಿ ಗುರುವಿಗೆ ಉಣಿಸ್ತಾನ, ಉಮರಜಿಗೆ ಹೋಗಿ ಅಪ್ಪ ಉಣಿಸ್ತಾನ, ಎಣಿಕೆಗೆ ಹೋಗಿ ಅನ್ನ ಉಣಿಸ್ತಾನ. ಖರೆ ಮಾಲಿಂಗರಾಯಾಗ ಯಾರು ಉಣಿಸ್ಯಾರೋ ಇಲ್ಲೋ? ಉಣಿಸ್ಯಾರ ಅಂತಂದ್ರೆ ಯಾರು ಉಣಿಸ್ಯಾರ, ಯಾವಾಗ ಉಣಿಸ್ತಾರ?
ಮನುಷ್ಯರು. ಇದು ಒಂದನೇ ಮಾತ. ಹೌದು. ಎರಡನೇ ಮಾತ ಸುವರ್ಣ ದೇವರ ಸುತ ಪರಮದೇವರ ಕಂದ ಲಿಂಗ ಬೀರಣ್ಣ ದೇವರ. ಲಿಂಗ ಬೀರಣ್ಣ ದೇವರ. ಲಿಂಗ ಬೀರಣ್ಣ ದೇವರ ಸೋದರ ಮಾವ ಯಾರ? ಕಳವಿ ನಾರಾಯಣ ಗೌಡ. ಕಳವಿ ನಾರಾಯಣ ಗೌಡ. ಹೌದು. ಕಳವಿ ನಾರಾಯಣ ಗೌಡ ಇವರು ಎಷ್ಟು ಮಂದಿ ಅಣ್ಣ ತಮ್ಮ, ಹೆಣ್ಮಕ್ಳು ಎಷ್ಟು ಮಂದಿ, ಗಂಡು ಮಕ್ಕಳು ಎಷ್ಟು ಮಂದಿ, ಇವರು ಯಾರ ಮಕ್ಕಳ, ಅವ್ರ ತಾಯಿ ತಂದೆ ಹೆಸರೇನ? ಇವು ಎರಡು ಮಾತ ಏನೋ ಗುರುನಾಥನ ಆಶೀರ್ವಾದದಿಂದ ಏನೋ ಇಂತ ಪಟಗಾಲ ಮುತ್ಯಾವ ಬಾಯಿಲೆ ಬಂದದ್ದು, ನಮ್ಮ ಶಿರಾಡೋಣ ಗುರುಜಿ ಅವ್ರ ಬಾಯಿಲೆ ಬಂದದ್ದು, ಒಂದೆಲ್ಲ ಮಾತುಗಳನ್ನ ಕಲ್ಕೊಂಡ ಸುಮ್ಮನ ನಿಮ್ ಮುಂದ ಎಲ್ಲ ಮಾತು ಕೇಳಾಕತ್ತೀನಿ. ಗುರುಜಿ ಅವ್ರು ಹೇಳ್ತಾರ ಅಂತ ವಿಶ್ವಾಸದ ಮಾತನ್ನ ಹೇಳಿ 5 ನುಡಿ ಕೇಳಿ ಅಂತ ಗುರುಜಿ ಅವ್ರ ಚಾನ್ಸ್ ಹೋಗ್ತಾರ. ಪುಣ್ಯಾತ್ಮರ ತಾವೆಲ್ಲರೂ ಶಾಂತದಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.